ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಮ್ಮ ಶಾಸಕರಾಗಿರುವಂಥ ಮುನಿರತ್ನ ಅವರ ಮೇಲೆ ಒಂದು ಹಲ್ಲೆ ಆಗಿದೆ. ಅದು ಕೂಡ DCM ಅವರ ಸಮ್ಮುಖದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಹಲ್ಲೆ ಆಗಿರತಕ್ಕಂಥದ್ದು. ತಾವು ಇದನ್ನು ಹೇಗೆ ಖಂಡಿಸ್ತೀರಿ ಅಂತ? ಭಾರತೀಯ ಜನತಾ ಪಾರ್ಟಿ ಉಪಮುಖ್ಯಮಂತ್ರಿಗಳ ನಡವಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಅಧಿಕಾರದ ದರ್ಪ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ಇವತ್ತು DK ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ. ಮಾನ್ಯ ಮುನಿರತ್ನ ಅವ್ರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ಆ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು. ಇವತ್ತು DK ಶಿವಕುಮಾರ್ ಇಷ್ಟೆಲ್ಲ ಹಾರಾಡ್ತಾರಲ್ಲ, ಬೆಂಗಳೂರಿನಲ್ಲಿ ಯಾಕೆ 2.5 ವರ್ಷದಿಂದ ಇವತ್ತು ಕೂಡ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಜನ ಬೊಬ್ಬೆ ಹೊಡಿತಾ ಇದ್ದಾರೆ, ಸಂಘ ಸಂಸ್ಥೆಗಳು ಬೊಬ್ಬೆ ಹೊಡಿತಾ ಇದ್ದಾರೆ, ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಲ್ಲಿ ಇವತ್ತು 4-5 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಆಕ್ಸಿಡೆಂಟ್ಗಳಾಗಿ. ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳೇ ಕಾಳಜಿ ಇಲ್ಲ. ಈಗ ಚುನಾವಣೆ ಚುನಾವಣೆ ಮಾಡ್ತೀವಿ ಅಂತೇಳಿ ಈ ರೀತಿ ನಾಟಕ ಮಾಡಿಕೊಂಡು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಾಲದಕ್ಕೆ ನಮ್ಮ ಶಾಸಕರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ನಿಮ್ಮ ತಾಕತ್ತು, ನಿಮ್ಮ ಬುದ್ಧಿವಂತಿಕೆ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ತೋರಿಸಿ, ಜನ ಮೆಚ್ಕೊಳ್ತಾರೆ. ಬೆಂಗಳೂರಿರ್ತಕ್ಕಂಥ ಪರಿಸ್ಥಿತಿನ ಸುಧಾರಣೆ ಆಗಬೇಕು, ಗುಂಡಿ ಮುಚ್ಚುವಂಥ ಕೆಲಸವನ್ನು ಅದರಲ್ಲಿ ನಿಮ್ಮ ತಾಕತ್ತನ್ನು ತೋರಿಸಿ. ಈ ರೀತಿ ಶಾಸಕರ ಮೇಲೆ ದರ್ಪ ಮಾಡುವಂಥದ್ದಲ್ಲ. ಸರ್, ಹೊರಗಿನ ಜನರನ್ನ ಕರ್ಕೊಬಂದು ರೌಡಿಸಮ್ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮುನಿರತ್ನವ್ರು ಮಾಡಿರ್ತಕ್ಕಂಥದ್ದು. ಇದು ನಿಮ್ಗೆ ಅನಿಸ್ತಾ ಇದೆಯಾ? ಹೊರಗಿನ ರೌಡಿಸಮ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಡವಳಿಕೆ ತಾವೇ ನೋಡಿದ್ದೀರಿ. ಬೆಂಗಳೂರು ಮಹಾನಗರದ ಜನತೆಯನ್ನು ಕೂಡ ಗಮನಿಸಿದ್ದಾರೆ. ಇದನ್ನು ಎಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳು ಅನೇಕರಿದ್ದಾರೆ, ಇದನ್ನು ಗಮನಿಸಿದ್ದಾರೆ. ಈ ಘಟನೆ ಕುರಿತಂತೆ ತಾವು ಯಾವ ರೀತಿಯಾಗಿ ಸ್ಟ್ಯಾಂಡ್ ತಗೊಂತೀರಿ? ಯಾಕಂದರೆ ನೀವು ರಾಜ್ಯಾಧ್ಯಕ್ಷರಿದ್ದೀರಿ, ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಹೇಗೆ ಅಂತ ಮಾತನಾಡ್ತೀವಿ. ಆಗಲೇ ಮುನಿರತ್ನ ಅವ್ರ ಜೊತೆಲಿ ಮಾತನಾಡಿದ್ದೇನೆ. ಸಂಜೆ ಬರ್ತಾರೆ, ನಾನು ಮತ್ತೆ ಚರ್ಚೆ ಮಾಡ್ತೇನೆ. ಜೊತೆಗೆ ಮತ್ತೊಂದು, ರಾಜ್ಯದಲ್ಲಿ ಇವತ್ತು ಭಾಳ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ನಾಡಿನ ರೈತನದು. ಕಲ್ಯಾಣ ಕರ್ನಾಟಕ ಬಿಜಾಪುರದಿಂದ ಹಿಡಿದು, ಕಿತ್ತೂರು ಕರ್ನಾಟಕದ ಬಿಜಾಪುರದಿಂದ ಹಿಡಿದು ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಯಾದಗಿರಿವರೆಗೂ ಸಹ ರೈತ ಏನು ಬೆಳೆದಂಥ ಬೆಳೆ, ಕೈಗೆ ಬಂದಂಥ ಬೆಳೆ ಇವತ್ತು ಬಾಯಿಗೆ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 70-80% ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಕೃಷಿ ಸಚಿವರು ಹೋಗಕ್ಕೆ ತಯಾರಿಲ್ಲ, ಕಂದಾಯ ಸಚಿವರು ಹೋಗೋಕ್ಕೆ ತಯಾರಿಲ್ಲ, ಉಸ್ತುವಾರಿ ಸಚಿವರು ಹೋಗೋದಕ್ಕೆ ತಯಾರಿಲ್ಲ, ಕನಿಷ್ಠ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಹೋಗ್ತಾ ಇಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಮುಖ್ಯಮಂತ್ರಿಗಳು ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಅದೇ ಕಾಳಜಿಯನ್ನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಕೊಡ್ತಾ ಇಲ್ಲ. ರೈತರ ಪರಿಹಾರ ಕೊಡುವ ಘೋಷಣೆ ಮಾಡಿದ್ದಾಯ್ತೇ ವಿನಃ ಇವತ್ತಿಗೂ ಕೂಡ ಪರಿಹಾರ ಇವತ್ತು ರೈತರಿಗೆ ತಲುಪ್ತಾ ಇಲ್ಲ. ನಾನು ಹಾಗಾಗಿ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಮ ಡಿನ್ನರ್ ಮೀಟಿಂಗನ್ನು ನಿಲ್ಲಿಸಿ ತತ್ಕ್ಷಣ ರೈತರ ಪರಿಹಾರ ಅವ್ರ ಮನೆಗೆ ತಲುಪಬೇಕು, ಅವ್ರ ಅಕೌಂಟಿಗೆ ಜಮಾ ಆಗಬೇಕು, ಅದ್ರ ಕಡೆ ಗಮನ ಕೊಡಲಿ. ರೈತರ ಕಣ್ಣೀರು ಒರೆಸುವ ಬದಲು ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳುವಂಥ ಕೆಲಸಕ್ಕೆ ಹೋಗಿದ್ದಾರಂತ ಆರೋಪ ತಮ್ಮದು. ಆರೋಪಲ್ಲರಿ, ರಾಜ್ಯದ ರೈತರು ಇವತ್ತು ಮಾತನಾಡ್ತಾ ಇದ್ದಾರೆ. ಇವತ್ತು ಮನೆಯನ್ನು ಕಳೆದುಕೊಂಡು ಹೊಲ ಗದ್ದೆಗಳಲ್ಲೇ ಬೆಳೆ ನಾಶ ಆಗಿ ಇವತ್ತು ಕಾಳಜಿ ಕೇಂದ್ರದಲ್ಲಿ ಇವತ್ತು ಜನ ವಾಸಿಸ್ತಾ ಇದ್ದಾರೆ. ಅವರಿಗೆ ಶಾಶ್ವತವಾಗಿ ಒಂದು ನೆಲೆಯನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ ರಾಜ್ಯ ಸರ್ಕಾರ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಅನೇಕ ನೂರಾರು ಹಳ್ಳಿಗಳಲ್ಲಿ ಏನು ಭೀಮಾ ನದಿ ತೀರದಲ್ಲಿ ಇವತ್ತು ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ರೈತರಿಗೆ ಶಾಶ್ವತವಾಗಿ ಅವರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಅವ್ರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಯಿತು. ಸ್ವತಃ ಪ್ರಿಯಾಂಕಾ ಖರ್ಗೆ ಚಿತ್ತಾಪುರ ಕ್ಷೇತ್ರದಲ್ಲಿ ರೈತರು ಆಗ್ರಹ ಮಾಡಿದ್ದಾರೆ ಅಲ್ಲಿ ಸಚಿವರಿಗೆ, ನಮಗೆ ಶಾಶ್ವತವಾಗಿ ಸೂರನ್ನು ಕಲ್ಪಿಸ್ಕೊಡಿ ಅಂತೇಳಿ. ಅದನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ಬೇಡದರ ಕೆಲಸದಲ್ಲೇ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ರಹ ಮಾಡ್ತೇನೆ, ಮತ್ತೊಮ್ಮೆ ತತ್ಕ್ಷಣ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು, ನಿಮ್ಮ ಡಿನ್ನರ್ ಪೊಲಿಟಿಕ್ಸನ್ನು ಬಿಟ್ಟು, ಸಚಿವರನ್ನು ಬೆಂಗಳೂರಿನಲ್ಲಿ ಕೂರಿಸ್ಕೊಳ್ಳೋದನ್ನು ಬಿಟ್ಟು ದಯವಿಟ್ಟು ಆ ಭಾಗಕ್ಕೆ ಪ್ರವಾಸ ಮಾಡಿಸಿ ರೈತರ ಅಕೌಂಟಿಗೆ ಪರಿಹಾರನ ಕೊಡುವಂಥದ್ದನ್ನು ಮಾಡಲಿ ತಕ್ಷಣ. ಇದರ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆಗೆ ಬಿಜೆಪಿ ಶಾಸಕರು ಗೈರಾಗಿರುವ ವಿಚಾರವಾಗಿ CM ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿಯ ವಿರೋಧಿಗಳು ಬಿಜೆಪಿಯವರು ಅಂತ ಹೇಳ್ತಾ ಇದ್ದಾರೆ. ಏನು ಕಟ್ಟೆ ಹಾಕ್ಬಿಟ್ಟಿದ್ದಾರೆ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ 2.5 ವರ್ಷದಲ್ಲಿ? ಬೆಂಗಳೂರಿನಲ್ಲಿ ಯೋಗ್ಯತೆ ಒಂದು ಗುಂಡಿ ಮುಚ್ಚೋಕ್ಕಾಗಿಲ್ಲ. ರಾಜ್ಯದಲ್ಲಿ ಇವತ್ತು ಗುಂಡಿ ಮುಚ್ಚೋದ್ರ ಕಡೆ ಆಗ್ತಾ ಇಲ್ಲ.
ಯಾವುದೇ ಒಂದು ಹೊಸ ಯೋಜನೆ ಘೋಷಣೆ ಮಾಡಿಲ್ಲ. ಇವರು ಅಭಿವೃದ್ಧಿ ಮಾತನಾಡ್ತಕ್ಕಂಥ ಯೋಗ್ಯತೆ ಏನಿದೆ ಕಾಂಗ್ರೆಸ್ ಸರ್ಕಾರಕ್ಕಾಗಿದ್ರೆ? ಥ್ಯಾಂಕ್ ಯು. ಬಿಹಾರ್ ಚುನಾವಣೆ ಪಟ್ಟಂಗೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ವಿಜೇಂದ್ರ ಅವರು ಹೇಳ್ತಾ ಇರತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.